ಎಲೆಕ್ಷನ್ ಅಖಾಡದಲ್ಲಿ ಹೆಚ್ಚಿದ ವಾಗ್ಬಾಣ, ಒಡಕಲು ಬಾಯಲ್ಲಿ ಮಾನಗೇಡಿ ರಾಜಕಾರಣ. ಈಶ್ವರಪ್ಪ ಇಬ್ರಾಹಿಂರಿಂದ ಶುರುವಾಯಿತು ನೀತಿಗೇಡಿ ಭಾಷಣ. ಎಲೆಕ್ಷನ್ ಮತ್ತೆ ಬಂದಿದೆ. 5 ವರ್ಷಕ್ಕೆ ಒಮ್ಮೆ ಬರ್ತಾನೆ ಇರುತ್ತೆ. ಆದರೆ ನಾಯಕರು ಅನ್ನಿಸ್ಕೊಂಡವರು ಮನೆ ಬಾಗಿಲಿಗೆ ಬರ್ತಾರೆ ಮತವನ್ನು ಕೇಳಿಕೊಂಡು. ಆದರೆ ಆ ಸಂದರ್ಭದಲ್ಲಿ ಅಥವಾ ವೇದಿಕೆ ಮೇಲೆ ಸಾವಿರಾರು ಜನ, ಲಕ್ಷಾಂತರ ಜನ ಉದ್ದೇಶಿಸಿ ಮಾತನಾಡ್ತಾ ಇರ್ತಾರೆ. ಅವರ ಅಜೆಂಡಾ ಏನು? ಮತ್ತೆ ನಮ್ಮನ್ನು ಆರಿಸಿ ಕಳಿಸಿ, ಯಾಕೆ? ನಾವು ಮಾಡೋ ಒಳ್ಳೆತನಕ್ಕೆ. ಇಷ್ಟನ್ನು ಮಾತ್ರ ಹೇಳಬೇಕಾ ಅಥವಾ ತಮಗೆ ಬಾಯಿಗೆ ಬಂದ ಹಾಗೆ ಹರಟಬೇಕಾ? ಈ ಬಗ್ಗೆ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಬಾಯಿ ಇದೆ, ನಾಲಿಗೆಯಲ್ಲಿ ಎಲುಬಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಅಡ್ವಾಂಟೇಜ್ ಆಗಿ ತಗೊಂಡ್ಕೊಂಡು ಏನು ಬೇಕಾದರೂ ಮಾತನಾಡಬಹುದಾ? ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ? ಬನ್ನಿ, ಒಂದು ವರದಿ ಇದೆ, ನೋಡ್ಕೊಂಬರೋಣ. ಒಂದು ಹೇಳ್ದಲ್ಲ, ಎಡಕ್ಕೆ ಎಣ್ಣೆ ಕೊಡರೆ ಬಲಗೆಣ್ಣೆ ಕೊಡು ತೋರಿಸುವಂತ ಆಗ ಮೋದಿ, ಗಾಂಧಿ. ಆಗ ಮೋದಿ ಈಗ ಎಡಗನ್ನೆ ಮುಟ್ಟಿದ್ರೆ ನೀನು ಇಲ್ಲ ಅನ್ಸ್ಬಿಡ್ತಾರೆ. ಇದು ಈಗಿನ ಮೋದಿ. ಆ ಗಾಂಧಿಗೂ ಮೋದಿಗೂ ವ್ಯತ್ಯಾಸ ಅದು. ಹೀಗಂತ ಮಾಜಿ ಉಪಮುಖ್ಯಮಂತ್ರಿ ಹಾಲಿ ಬಿಜೆಪಿ ಶಾಸಕ ಈಶ್ವರಪ್ಪ ಹೇಳಿರೋದು ವಿಜಯಪುರದಲ್ಲಿ. ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ನಾಮಪತ್ರ ಸಲ್ಲಿಕೆಗೂ ಮುನ್ನ ಮಾತನಾಡಿದ ಕೆಎಸ್ಸಿ, ಗಾಂಧಿ ಭಕ್ತರಿಗೆ ಮೋದಿ ಪಾಠ ಮಾಡಿದ್ದಾರೆ. ಗಾಂಧಿ ಒಂದು ಕೆನ್ನೆಗೆ ಹೊಡೆದ್ರೆ ಮತ್ತೊಂದು ಕೆನ್ನೆ ಕೊಟ್ರು, ಅದು ಗಾಂಧಿ ಕಾಲ. ಈಗ ಮೋದಿ ಕಾಲ. ಉಗ್ರಗಾಮಿಗಳು ಎಡಗೈ ಮುಟ್ಟಿದ್ರೆ ಅವರನ್ನೇ ತೆಗೆದು ಬಿಡೋದು ಮೋದಿ ಕಾಲ ಅಂತ ಹುಂಕರಿಸಿದ್ದಾರೆ. ಜೊತೆಗೆ ಪ್ರಜಾಪ್ರಭುತ್ವಕ್ಕೆ ಹೊಸ ವ್ಯಾಖ್ಯಾನ ಕೂಡ ಕೊಟ್ಟಿದ್ದಾರೆ ಈಶ್ವರಪ್ಪ. ಇದೆಲ್ಲಾದ್ರೂ ಹೋಗ್ಲಿ ಸರ್, ಉಗ್ರಗಾಮಿಗಳ ಕತೆ ಬಿಟ್ಟು ಬಿಡೋಣ. ಆದ್ರೆ ಹಾಲಿ ಮುಖ್ಯಮಂತ್ರಿಗಳೇ ನೆಗೆದು ಬೀಳ್ತಾರೆ ಅಂತ ಮಾತಿನ ಭರದಲ್ಲಿ ಹೇಳ್ಬಿಡೋದಾ? ಕೊಪ್ಪಳದಲ್ಲಿ ಮಾತನಾಡಿದ ಕೇಸರಿ ನಾಯಕ, ಲೋಕಸಭೆ ಚುನಾವಣೆ ಮುಗಿದ ಬಳಿಕ ರಾಜ್ಯದ ಮೈತ್ರಿ ಸರ್ಕಾರ ಬೀಳುತ್ತೆ ಅನ್ನೋ ಭರದಲ್ಲಿ ಕುಮಾರಸ್ವಾಮಿ ಅವರು ಬೀಳ್ತಾರೆ ಅಂತ ಹೇಳಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಇಡೀ ದೇಶದಲ್ಲಿ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ, ಕರಡು ಸಂಗಣ್ಣ ಗೆದ್ದೇ ಗೆದ್ದರೆ, ಕರ್ನಾಟಕ ರಾಜ್ಯದಲ್ಲಿ 20 ಸ್ಥಾನ ಗೆದ್ದೇ ಗೆದ್ತೀವಿ. ಬೇಡ ಆದ್ರೂ ಕೂಡ ಚುನಾವಣೆ ಮುಗಿತಿದ್ದಂಗೆನೆ ಕುಮಾರಸ್ವಾಮಿ ನೆಗೆದು ಬಿದ್ದೋಗಿ ಇಷ್ಟೇ ಅಲ್ಲ ಸರ್, ದೇವೇಗೌಡರ ಕುಟುಂಬದ ವಿರುದ್ಧ ಕೆಂಡ ಕಾರಿದ್ರು. ರೇವಣ್ಣ ಹಾಸನಕ್ಕೆ ಪಿಡಬ್ಲ್ಯೂಡಿ ಸಚಿವರು, ಕುಮಾರಸ್ವಾಮಿ ಮಂಡ್ಯಕ್ಕೆ ಮುಖ್ಯಮಂತ್ರಿ, ದೇವೇಗೌಡ ತುಮಕೂರಿನ ಮಾಜಿ ಪ್ರಧಾನಿ. ನಾ ಈಗಲೇ ಹೇಳ್ತೀನಿ, ಜೆಡಿಎಸ್ 1 ಸೀಟ್ ಕೂಡ ಗೆಲ್ಲಲ್ಲ ಅಂತ ಬಿಜೆಪಿ ಟಗರು ಹೇಳಿರೋದು. ಅಲ್ಲದೆ ಕಣ್ಣೀರಿನ ನಾಟಕ ಬಹಳ ದಿನ ನಡೆಯಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ರಾಜ್ಯದ ಮುಖ್ಯಮಂತ್ರಿ ಅಲ್ಲ ಇವರು, ಮಂಡ್ಯ ಮುಖ್ಯಮಂತ್ರಿ. ರೇವಣ್ಣ ಹಾಸನ ಪಿಡಬ್ಲ್ಯೂಡಿ, ದೇವೇಗೌಡರು ತುಮಕೂರಿನ ಮಾಜಿ ಪ್ರಧಾನಮಂತ್ರಿ. ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬ ದೇಶ ಎಲ್ಲ ಇವ್ರದೇ. ಬರೆದಿಟ್ಕೊಳ್ಳಿ. ನಮ್ಗೆ ಹೇಳಿದ್ರಲ್ಲ ದೇವೇಗೌಡರು 2 ಅಂಕಿ ಮುಟ್ಟಲ್ಲ ಅಂತ. 7 ಬಾರಿ ದೇವೇಗೌಡ್ರೆ ಹಂಗು ಹಿಂಗು 2 ಸೀಟ್ ಗೆದ್ದಿದ್ರಿ. ಇಡೀ ನಿಮ್ಮ ಮಂತನ ನಿಲ್ಸಿದ್ರಿ, 1 ಸೀಟು ಗೆಲ್ಲಲ್ಲ. ಕಣ್ಣೀರಾಗ್ತಾರಂತೆ ಪಾಪ ದೇವೇಗೌಡರು. ಹಾಸನ ಏನ್ ದೇಶದ ಭೂಮಿ ಪಾಕಿಸ್ತಾನಕ್ಕೆ ಕಿತ್ಕೊಂಡು ಕಣ್ಣೀರ್ ಹಾಕಿದ್ರ? ನೆಗೆದು ಬೀಳ್ತಾರೆ ಹೇಳಿಕೆಗೆ ವ್ಯಾಪಕ ಆಕ್ಷೇಪ ವ್ಯಕ್ತವಾಯಿತು. ತಕ್ಷಣ ಎಚ್ಚೆತ್ತ ಈಶ್ವರಪ್ಪ ತೇಪೆ ಹಚ್ಚೋಕೆ ಮುಂದಾದ್ರು. ವಿಜಯಪುರದಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ರು. ಸಿಎಂ ನೆಗೆದು ಬೀಳ್ತಾರೆ ಅಂತ ವೈಯಕ್ತಿಕವಾಗಿ ಹೇಳಿಲ್ಲ. ಸಿಎಂ ಅಂದ್ರೆ ಸರ್ಕಾರ ಅನ್ನೋ ಅರ್ಥ. ನಾನು ಸರ್ಕಾರ ನೆಗೆದು ಬೀಳುತ್ತೆ, ಅರ್ಥಾತ್ ರಾಜ್ಯದ ಮೈತ್ರಿ ಸರ್ಕಾರ ಖತಮ್ ಆಗಲಿದೆ ಅಂತಷ್ಟೇ ಹೇಳಿದ್ದು ಅಂತ ಸಮಜಾಯಿಷಿ ನೀಡಿದ್ರು. ನಾನು ಖಂಡಿತ ವೈಯಕ್ತಿಕ ಟೀಕೆಗಳು ಮಾಡಕ್ ಹೋಗಲ್ಲ. ಕುಮಾರಸ್ವಾಮಿ ಸರ್ಕಾರ 23ನೇ ತಾರೀಕು ನಂತರ ಜನರಿಂದ ತಿರಸ್ಕಾರ ಆಗಿ ನೆಗೆದು ಬಿದ್ದೋಗುತ್ತೆ ಅಂತ ಹೇಳಿದ್ದೀನಿ. ವೈಯಕ್ತಿಕವಾಗಿ ನಾನು ಕುಮಾರಸ್ವಾಮಿ ಬಗ್ಗೆ ಟೀಕೆ ಮಾಡಿಲ್ಲ, ಮಾಡೋದು ಇಲ್ಲ. ನನಗೆ ಆತ್ಮೀಯ ಸ್ನೇಹಿತರು. ಈಶ್ವರಪ್ಪ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಎಚ್ಡಿಕೆ, ಚುನಾವಣೆ ಬಳಿಕ ಯಾರು ನೆಗೆದು ಬೀಳ್ತಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಟಾಂಗ್ ನೀಡಿದ್ರು. ಎಲೆಕ್ಷನ್ ಆದ್ಮೇಲೆ ಸರ್ಕಾರ ನೆಗೆದು ಬೀಳುತ್ತೆ ಅಂತ ಈಶ್ವರಪ್ಪ ಅಗ್ರವಾಗಿ ಮಾತಾಡಿದಾರೆ ಸರ್. ಮತ್ತೊಂದು ಕಡೆ ಬಿಜೆಪಿ ಮಾಜಿ ಶಾಸಕ ಸುರೇಶ್ ಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೊರಟಗೆರೆಯಲ್ಲಿ ಪರಮೇಶ್ವರ್ ಸ್ವಂತ ಶಕ್ತಿಯಿಂದ ಗೆದ್ದಿಲ್ಲ, ಮ್ಯಾಚ್ ಫಿಕ್ಸಿಂಗ್ ನಿಂದ ಗೆದ್ದಿದ್ದು ಅಂತ ಆರೋಪಿಸಿದ್ದಾರೆ. ತುಮಕೂರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಚೆನ್ನಿಗಪ್ಪರಿಗೆ ಪರಮೇಶ್ವರ್ 5 ಕೋಟಿ ರೂಪಾಯಿ ಕೊಟ್ಟು ಸುಧಾಕರ್ ಲಾಲ್ ಅವರನ್ನ ಸೋಲಿಸಿದ್ರು ಅಂತ ಆರೋಪಿಸಿದ್ರು. ಜೊತೆಗೆ ಗೌರಿಶಂಕರ್ ವಿರುದ್ಧ ಕಾಂಗ್ರೆಸ್ ಡಮ್ಮಿ ಕ್ಯಾಂಡಿಡೇಟ್ ಹಾಕಿ ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ ಪರಂ ನೆರವಾದ್ರು ಅನ್ನೋದೇ ಸುರೇಶ್ ಗೌಡ ಬಾಂಬ್. ಸುಧಾಕರ್ ಲಾಲ್ ಸೋಲಿಸಿದ್ ಯಾರು ಅನ್ಕೊಂಡಿದ್ದೀರಾ? ಜೆಡಿಎಸ್ ಅವರೆಲ್ಲ ಕಾಂಗ್ರೆಸ್ ಅವರು ಸೋಲ್ಸಕ್ ಆಗ್ತಿರ್ಲಿಲ್ಲ. ಇವತ್ತು ಅವ್ರು ಏನ್ ಮಾಡೋದು ಗೊತ್ತಾ? ಪರಮೇಶ್ ಸಾಹೇಬ್ರು ಜನ ಹೇಳೋದು, ನಾನು ಹೇಳ್ತಿಲ್ಲ, 5 ಕೋಟಿ ರೂಪಾಯಿನ ಚೆನ್ನಿಗಪ್ಪನ್ ಕೊಟ್ಟು ಆ ಜೆಡಿಎಸ್ ಅಲ್ಲಿ ಇದ್ದಂತ ಕೋಲಾರ ಹೋಬಳಿ ಈ ಕಡೆ ಇದ್ದವ್ರನ್ನೆಲ್ಲ ಮ್ಯಾಚ್ ಫಿಕ್ಸ್ ಮಾಡಿ ಕೇಳ್ಕೊಳ್ರಿ.
ಆ ಚೆನ್ನೈಗಪ್ಪ ಅವೆಲ್ಲ ಸೇರ್ಕೊಂಡವ್ರೆ, ದೇವೇಗೌಡರು ಸೇರ್ಕೊಂಡವ್ರೆ. ಯಾಕೆಂದ್ರೆ ಪರಮೇಶನ ಇಲ್ಲಿ ಗೆಲ್ಸಿದ್ರೆ ಕಾಂಪಿಟೇಷನ್ ಮುಖ್ಯಮಂತ್ರಿಗೆ ಹಾಕ್ಲಿ, ಸಿದ್ದರಾಮಯ್ಯ ತಪ್ಪಿಸ್ಬೇಕು ಅಂತ ಹೇಳಿ. ಆದ್ರೆ ಗೌರಿಶಂಕರ್ ಮಾತ್ರ ಬಿಜೆಪಿಯ ಮಾಜಿ ಶಾಸಕ ಸುರೇಶ್ ಗೌಡ ಹುಚ್ಚರಂತೆ ವರ್ತಿಸುತ್ತಿದ್ದಾರೆ. ಅವರ ಹೇಳಿಕೆಗೆ ರಿಯಾಕ್ಟ್ ಮಾಡಿದ್ರೆ ನನಗೆ ಗೌರವ ಇರಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ಇರೋದು ಈಗ ಅಧಿಕಾರ ಇಲ್ಲ, ಹುಚ್ಚರಾಗ್ಬಿಟ್ಟವ್ರು ಅವರು. ಹಿಂಗಿದ್ದಾಗ ಆರೋಪಗಳು ಮಾಡ್ತಾರೆ ಸಹಜವಾಗಿ, ಅವ್ರಿಗೆ ಹುಚ್ಚು ಬಂದಾಗ ಮಾತಾಡ್ತಾರೆ. ಅದಕ್ಕೆ ನಾಳೆ ಪ್ರತಿಕ್ರಿಯೆ ಕೊಟ್ಟರೆ ನನ್ಗೆ ಗೌರವ ಇರ್ತದ? ಅದೇನೇ ಇರ್ಲಿ, ರಾಜ್ಯದಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ. ಈ ಸಂಗ್ರಾಮದಲ್ಲಿ ವೈಯಕ್ತಿಕ ನಿಂದನೆಗಿಳಿದು ವಾಗ್ಯುದ್ಧವೇ ಶುರುವಾಗಿ ಹೋಗಿದೆ. ಆಚಾರವಿಲ್ಲದೆ ನಾಲಿಗೆ ಹರಿಬಿಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ಈಗಿನ ಪ್ರಶ್ನೆ. ಕಳೆದ ಚುನಾವಣೆಯಲ್ಲೂ ಇದೇ ಈಶ್ವರಪ್ಪ ಇಂತಹದ್ದೇ ನೀತಿಗೆಟ್ಟ ಮಾತುಗಳಿಂದ ಸುದ್ದಿಯಾಗಿದ್ರು. ಬ್ಯೂರೋ ರಿಪೋರ್ಟ್, TV5. ಎಸ್, ನೋಡಿದ್ರಿ ಸಂಪೂರ್ಣ ವರದಿಯನ್ನು. ಕೇವಲ ಟ್ರೈಲರ್ ಅಷ್ಟೇ ತೋರಿಸಿದ್ದೀವಿ, ಯಾಕೆಂದರೆ ಯಾವ್ಯಾವ ನಾಯಕರು ಯಾವ್ಯಾವ ಮೂಲೆಯಲ್ಲಿ ಯಾವ್ಯಾವ ದಿನ ಏನೇನು ಮಾತನಾಡಿದಾರೋ ಆ ಕೇಳಿಸ್ಕೊಂಡಂತಹ ಕಿವಿಗಳಿಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಇಷ್ಟಕ್ಕೆ ನಿಮ್ಮ ಮುಂದೆ ಇಟ್ಟಿದ್ದೀವಿ ಅದನ್ನು. ಎಸ್, ಈ ಬಗ್ಗೆ ಚರ್ಚೆನ ಮಾಡೋಣ. ನಮ್ಮ ಜೊತೆ 3 ಅತಿಥಿಗಳಿದ್ದಾರೆ, ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ JDS ವಕ್ತಾರರಾಗಿರುವಂತಹ ನಾಗೇಂದ್ರ ಪ್ರಸಾದ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆಯೇ ಕಾಂಗ್ರೆಸ್ನ ನಾಯಕಿಯಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿದ್ದಾರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಇನ್ನು BJPಯ ವಕ್ತಾರರು ಹಿರಿಯರಾಗಿರುವಂಥ ಶ್ರೀನಾಥ್ ಶ್ವೇತಾದ್ರಿ ಅವರಿದ್ದಾರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ 3 ಜನರ ಜೊತೆ ನಾನು ಮಾತನಾಡ್ತೀನಿ, ಅತಿಥಿಗಳ ಜೊತೆ. ಯಾಕೆಂದರೆ ಎಲೆಕ್ಷನ್ ಸಂದರ್ಭ ರಾಜಕಾರಣ ಪಕ್ಕಕ್ಕಿಟ್ಟು ನಾವು ಮಾತಾಡುವಂಥದ್ದಾದರೆ ಸಮಾಜದಲ್ಲಿ ವ್ಯಕ್ತಿಗಳು ಸನ್ನಡತೆಯನ್ನು ಕೂಡ ನೋಡ್ತಾ ಇರ್ತಾರೆ. ಎಲ್ಲರೂ ಕೂಡ ಒಂದು ಸಿನಿಮಾ ನೋಡೋದಕ್ಕೆ ಬಯಸೋದಿಲ್ಲ, ಏನೇನು ನಡೀತಾ ಇರೋದು, ನಾಯಕರು ಹೇಗಿರ್ತಾರೆ ಅಂದರೆ ಅವ್ರನ್ನ ಫಾಲೋ ಮಾಡಬೇಕು. ಅದ್ರ ಬಗ್ಗೆ ನಾವು ಮಾತನಾಡೋಣ. ಎಸ್, ಒಂದು ಪುಟ್ಟ ವಿರಾಮ ತೆಗೆದುಕೊಂಡು ಮತ್ತೆ ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಟಾಪ್ ಸ್ಟೋರಿಗೆ ಮತ್ತೊಮ್ಮೆ ಸ್ವಾಗತ. ಎಸ್, ಎಲೆಕ್ಷನ್ ಸಂದರ್ಭ, ಆದರೆ ಎಲೆಕ್ಷನ್ ಇದ್ದಂಥ ಸಭಿಕರನ್ನ ರಂಜಿಸಬಹುದು, ಆದರೆ ಯಾವ ರೀತಿಯಾಗಿ ತಾವು ಉಳ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಎಸ್, ತಮ್ಮ ಮಾತುಗಳನ್ನು ಮುಂದುವರಿಸಿ. ಇವತ್ತು ಇವ್ರು ಕೇಳ್ತಾ ಇದ್ರು ಮನಮೋಹನ್ ಸಿಂಗ್ ಏನ್ ಮಾಡಿದ್ದಾರೆ 10 ವರ್ಷಗಳಲ್ಲಿ ಅಂತ. ಇವತ್ತು ನಮ್ಮ ಇಡೀ ದೇಶದ ಸೈನ್ಯ 2010ರಲ್ಲಿ ವಿಶ್ವ ಮಟ್ಟದಲ್ಲಿ ಈ 3ನೇ ಸ್ಥಾನ ತಗೊಂಡಿದ್ದು ಮನಮೋಹನ್ ಸಿಂಗ್ ಅವರ ಇದರಲ್ಲಿ. ಮತ್ತೆ RTI ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ಒಂದು ದಿನಕ್ಕೆ 48,000 ಅಪ್ಲಿಕೇಶನ್ಸ್ ಬರ್ತವೆ. ಇವತ್ತು ಇದು ಟ್ರಾನ್ಸ್ಪರೆನ್ಸಿ ತಂದಿದ್ದು ಆಡಳಿತದಲ್ಲಿ ಮನಮೋಹನ್ ಸಿಂಗ್. ಇಡೀ ಪ್ರಪಂಚದಲ್ಲಿ ಆರ್ಥಿಕ ದಿವಾಳಿ ನಡೀತು, ಅವತ್ತು ನಮ್ಮ ದೇಶಕ್ಕೆ ಅದು ಏನು ಅಂತ ತಟ್ಟದೇ ಇದ್ದಂಗೆ ನೋಡ್ಕೊಂಡಿದ್ದು ಅವರ ಆರ್ಥಿಕ ನೀತಿ. ಮತ್ತೆ ರೈಟ್ ಟು ಎಜುಕೇಶನ್ ಆಕ್ಟ್, ಎಲ್ಲ ಪ್ರತಿಯೊಂದು ಬಡ ಮಗುಗೂ ಆ ಎಜುಕೇಶನ್ ಸಿಗಬೇಕು ಅನ್ನೋ ಒಂದು ನೀತಿ ಮಾಡಿದ್ದು ಮನಮೋಹನ್ ಸಿಂಗ್ ಅವರು. ಮತ್ತೆ ಇವರು ಅಂತ ಒಂದು ವ್ಯಕ್ತಿತ್ವ ಇರುವಂತ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ತಂದವರು ಮನಮೋಹನ್ ಸಿಂಗ್ ಅವರು. ಇವತ್ತು ಅವರ ಕಾಲದಲ್ಲಿ ಉದ್ಯೋಗಗಳು ಎಷ್ಟು ಮಟ್ಟಿಗೆ ಸೃಷ್ಟಿ ಆಯಿತು. ಇವತ್ತು ನೀವು ನೋಡಿ, ರೀಸೆಂಟ್ ಆಗಿ 2018ರಲ್ಲಿ ಸ್ಕಿಲ್ ಇಂಡಿಯಾ ಅಂತ ಹೇಳಿದ್ರು. ಸ್ಕಿಲ್ ಇಂಡಿಯಾದಲ್ಲಿ 30% ಯುವಕರು ಮಾತ್ರ ಸ್ಕಿಲ್ ಇಂಡಿಯಾದು ಒಂದು ಸರ್ಟಿಫಿಕೇಶನ್ ತಗೊಂಡ್ರು. ಬರೀ ಅದಕ್ಕೆ 10% ಮಕ್ಕಳಿಗೆ ಮಾತ್ರ ಉದ್ಯೋಗ ಸಿಕ್ತು. ಅಲ್ಲಿ ಡಿಮಾನಿಟೈಸೇಷನ್ ಆದ್ಮೇಲೆ 1,10,00,000 ಯುವಕರು ನಿರುದ್ಯೋಗ, ಕೆಲಸ ಸಿಗ್ಲಿಲ್ಲ ಅವರಿಗೆಲ್ಲ ಇವರು ಏನು ಉತ್ತರ ಕೊಡ್ತಾರೆ? ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಮಾತಾಡಕ್ಕೆ ಅವರನ್ನ ಓದಿರ್ಬೇಕು, ಇವರು ಅವ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರ್ಬೇಕು. ಇವತ್ತು ಲಿಬರೈಸೇಷನ್ ಆಗಿರೋದು, ಪ್ರೈವೇಟೈಸೇಷನ್ ಆಗಿರೋದು, ಗ್ಲೋಬಲೈಸೇಷನ್ ಆಗಿರೋದು, ಅದನ್ನ 1991ನಲ್ಲಿ ಅವರು ಏನನ್ನೂ ಮಾತನಾಡದೆ ಮೌನವಾಗಿ ಕೆಲಸ ಮಾಡಿದ್ದಾರೆ. ಅವರ ಅರ್ಥ ಇಷ್ಟೇ, 10 ವರ್ಷ ಮೌನವಾಗಿ ಕೆಲಸ ಮಾಡಿದ್ದಾರೆ, ಮೌನವಾಗಿ ಸಾಧನೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದಾನೇ ಕಾಮನ್ವೆಲ್ತ್ ಇಂದ ಹಿಡಿದು ಎಲ್ಲಾನು ಆಗಿದ್ದು. ಬೇಸಿಕಲಿ ನಾವು ನಮ್ಮ ಸ್ನೇಹಿತರಿಬ್ರು ಮೋದಿ ಮಾಡಿದ್ದಾರೆ, ಇದ್ರ ಬಗ್ಗೆ ಡಿಸ್ಕಷನ್ಸ್ ನಡೀತಾ ಇದೆ. ಒಂದೇನು ಅಂದ್ರೆ ಇವ್ರು ಹೇಳೋದು ಜನ ನೋಡ್ತಾರೆ ಡಿಸ್ಕಷನ್ಸು, ಅವ್ರ ಎದುರಿಗೆ ನಾವು ಏನೇನೋ ಹೇಳಬಾರ್ದು ಅಂತ. ಇವಾಗ ಮೋದಿ ಮಾಡಿರೋ ಬಗ್ಗೆ ಸುಮಾರು ವಿಷಯಗಳು ಜನಗಳಿಗೆ ಗೊತ್ತು. ಸೊ ಅವರ ಟ್ಯೂನ್ ಚೇಂಜ್ ಮಾಡ್ಕೋಬೇಕು ಅನ್ಸುತ್ತೆ. ಯಾಕೆಂದ್ರೆ ಮಾಡಿಲ್ಲ ಅಂತ ಹೇಳಿದ್ರೆ ಹಂಗಾಗಲ್ಲ. ಇವಾಗ ಇವ್ರು ಹೇಳೋದು, ಇವಾಗ ಮಿಲಿಟರಿದು ಹೇಳ್ತಾ ಇದ್ದಾರೆ, ಒನ್ ಆಫ್ ದ ಲಾರ್ಜೆಸ್ಟ್ ಆರ್ಮಿ ಹಿ ಕ್ರಿಯೇಟೆಡ್ ಅಂತ. ಹಿ ಡಿಡ್ಂಟ್ ಕ್ರಿಯೇಟ್, ಇಟ್ ಬಿಕೇಮ್. ಒಂದ್ ನಿಮಿಷ, they were not able to buy an aircraft for that Air Force. Okay, ಅಲ್ಲ ನೀವು ನಾನು ಮಾತಾಡ್ಬೋದಲ್ಲ, ಅದಕ್ಕೆ ಹೋಗಿ ಖಂಡಿತ ಐ ಹ್ಯಾವ್ ನೋ ಪ್ರಾಬ್ಲಮ್ಸ್, ಐ ವಿಲ್ ಟಾಕ್ ಟು ಯು ಅಬೌಟ್ ದಟ್ ಆಲ್ಸೋ. ಸಿ, ಅದೊಂದಾಯ್ತು. OP ಕೊಡ್ಬೇಕಾಗಿತ್ತು ಪೆನ್ಷನ್ ಸ್ಕೀಮ್, ಅದಕ್ಕೆ 400 ಕೋಟಿನೋ 300 ಕೋಟಿನೋ ಬಜೆಟ್ ಇಟ್ಟು ಕಮಿಟ್ ಮಾಡಿಬಿಟ್ಟು ಮಾಡ್ಲೇ ಇಲ್ಲ.
ನೀವು ಇದು ನಾವು ಮಾಡಿದ್ವಿ, ಕೊಟ್ಟಿದ್ದಾವೆ ನೋಡಿ. ಸಿಆರ್ಪಿಎಫ್ ಜವಾನರಿಗೆ ಕೇಳಬೇಡಿ, ನಾವು ಮಾಡಾಗಿದೆ, ಜನಕ್ಕೆ ಸಂತೋಷ ಆಗಿದೆ, ಬಿಡಿ ಅತ್ಲಾಗೆ. ಸೊ ಅಂಡ್ ದೆನ್ ಕಮಿಂಗ್ ಟು ದ ಅದರ್ ಥಿಂಗ್ಸ್, ಎಕನಾಮಿಕ್ ಅಫೆಂಡರ್ಸ್ ಏನಿದ್ದಾರೆ 3.5 ಲಕ್ಷ ಶೆಲ್ ಕಂಪನಿಗಳು ಇಟ್ಕೊಂಡು ಕೂತಿದ್ರು ದುಡ್ಡು ತಿನ್ನೋದಕ್ಕೆ. ಈ ಕಂಪನಿಯಿಂದ ಅಲ್ಲಿಗೆ ದುಡ್ಡು, ಅಲ್ಲಿಂದ ಅಲ್ಲಿಗೆ ದುಡ್ಡು, ಅಲ್ಲಿಂದ ಅಲ್ಲಿಗೆ ದುಡ್ಡು, ಮನಿ ಹೋಗುತ್ತೆ. ದುಡ್ಡು ಮಾಡೋದಕ್ಕೋಸ್ಕರ 3.5 ಲಕ್ಷ ಕಂಪನಿಗಳು ಸಿಕ್ಕಾಕೊಂಡ್ವು. ಯಾತಕ್ಕೆ ಯಾರು ಬಂದು ನಮ್ಮ ಕಂಪನಿ ಅಂತ ಹೇಳಿಲ್ಲ, ಅದನ್ನ ಕ್ಯಾನ್ಸಲ್ ಮಾಡಿದ್ವಿ. ಡಿಮಾನಿಟೈಸೇಷನ್ ಪ್ರೋಸೆಸ್ ಆಯ್ತು. ಸರ್ ಇಂಟರಪ್ಟ್ ಮಾಡ್ತೀನಿ, ಒಂದ್ ಸೆಕೆಂಡ್. ಇಷ್ಟೆಲ್ಲ ಸಾಧನೆ ಕಾಂಗ್ರೆಸ್ನಲ್ಲೂ ಆಗಿದೆ, ಬಿಜೆಪಿನಲ್ಲೂ ಮಾಡಿದೀವಿ. ಕಾಂಗ್ರೆಸ್ ಆಗಿಲ್ಲ ಅಲ್ಲ, ನನಗೆ ಅವ್ರ ಪ್ರಕಾರ ನಿಮ್ ಪ್ರಕಾರ ಎಸ್ ಅವ್ರ ಪ್ರಕಾರ ಕಾಂಗ್ರೆಸ್ನವರು ಮಾಡಿದ್ದಾರೆ, ಬಿಜೆಪಿಯವರು ಮಾಡಿದ್ದಾರೆ, ದೇವೇಗೌಡರು ಪ್ರಧಾನಿಯಾಗಿದ್ದ ಅವರು ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಇಷ್ಟೆಲ್ಲ ಆದ್ರೂ ರಾಜ್ಯ ನಾಯಕರು ಯಾಕೆ ಆ ಒಂದು ಸಾಧನೆಗಳನ್ನ ಹೇಳ್ಕೊಳ್ಳೋದಲ್ಲ, ಮಾಡಿರುವಂತ ಸಾಧನೆಗಳನ್ನ ಜೆಡಿಎಸ್ ನಾಯಕರೇನು 3.25 ಕೋಟಿ ಇನ್ಕಮ್ ಟ್ಯಾಕ್ಸ್ 3.25 ಕೋಟಿಯಿಂದ 7.25 ಕೋಟಿ ಹೋಯ್ತು. ಎಲ್ಲಿಂದ ಬಂದ್ರು ಜನ? 7 ಲಕ್ಷ ಕೋಟಿ ರಿಸೀವಬಲ್ಸ್ ಇಂದ 15 ಲಕ್ಷ ಕೋಟಿ ಕ್ರಾಸ್ ಆಯ್ತು ರೆವೆನ್ಯೂ. ಎಲ್ಲಿಂದ ಬಂತು? ಇವತ್ತು ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಇವರು ಸಾಲ ಮನ್ನಾ ಮಾತಾಡೋದಕ್ಕೆ ದುಡ್ಡು ತಂದಿಟ್ರೋರು ನಾವು. ಸೆಂಟ್ರಲ್ ಗವರ್ಮೆಂಟ್ ಕರಪ್ಷನ್ ಇಲ್ಲ, ಕರಪ್ಷನ್ ಇಲ್ಲ, ಕರಪ್ಷನ್ ಇರೋದ್ರಿಂದ ದುಡ್ಡು ಸಿಗ್ತಾ ಇದೆ. ಆ ದುಡ್ಡು ಇಟ್ಕೊಂಡು ಕರಪ್ಷನ್ ಮಾಡ್ತಾ ಇದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಅದನ್ನೇ ನಾವು ಹೇಳ್ತಾ ಇರೋ ಜನಕ್ಕೆ ಅನ್ಯಾಯ ಆಗ್ತಾ ಇದೆ ಜನಕ್ಕೆ ಅಂತ. ದಕ್ಷಿಣ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ ಬಹಳ ದೊಡ್ಡ ರಾಜ್ಯ ತೆರಿಗೆ ಕಟ್ಟೋದ್ರಲ್ಲಿ. ಇವ್ರು ಕೇಂದ್ರ ಸರ್ಕಾರ ನಮಗೇನು ಫ್ರೀ ದುಡ್ಡು ಕೊಡೋದಿಲ್ಲ. ನೀವು ನೋಡಿ, ನಾವು ಕಟ್ಟೋ 1 ರೂಪಾಯಿಗೆ ನಮಗೆ ಬರೀ 70 ಪೈಸಾ ಸಿಗುತ್ತೆ. ಅದೇ ಉತ್ತರ ಪ್ರದೇಶ ಅವ್ರು ಕಟ್ಟೋ 1 ರೂಪಾಯಿಗೆ 1 ರೂಪಾಯಿ 70 ಪೈಸಾ ಸಿಗುತ್ತೆ. ನೀವು ಬರ ಪೀಡಿತ ಅನುದಾನ ನಮಗೆ ಮಹಾರಾಷ್ಟ್ರಕ್ಕಿಂತ ಕಡಿಮೆ ಕೊಡ್ತಾರೆ. ನಾವು ಕೇಳಿದ್ದು 4,000 ಕೋಟಿ, ಅವ್ರು ಕೊಟ್ಟಿದ್ದು ಬರೀ 950 ಕೋಟಿ. ಅದೇ ಮಹಾರಾಷ್ಟ್ರಕ್ಕೆ ಬರ ಪರಿಹಾರ ಕಾಂಗ್ರೆಸ್ ಇಂದ ಬಂದಿದ್ದು 1,670 ಕೋಟಿ ನಾವು ಕೊಟ್ಟಿವಿ. ಸುಳ್ಳು ಇದು. ದಾಖಲಾತಿಗಳಿಟ್ಟರೆ ಅದಕ್ಕೆ ನಾನು ಒಪ್ಕೋತೀನಿ. ದಾಖಲಾತಿಗಳನ್ನ ಕೇಳಿ. ಇವರು ಕರ್ನಾಟಕದಿಂದ ಬಂತು ಅಂತ ಹೇಳ್ತಾ ಇದಾರಲ್ಲ, ಸಂತೋಷ ಇವ್ರು ಹೇಳ್ತಿರೋದು. ಸುಮ್ಮನೆ ಗೊತ್ತು ನಮಗೆ. ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ, ಸಾಫ್ಟ್ವೇರ್ ಇಂಡಸ್ಟ್ರಿ ಮಾತಾಡಬೇಡಿ. ಇನ್ನೊಂದು ರೋಡ್ ಬಿಲ್ಡಿಂಗ್ ಅಲ್ಲಿ ಎಂಪ್ಲಾಯ್ಮೆಂಟ್ ಬಂದಿಲ್ಲ ಅಂತ ಇವ್ರು ಹೇಳ್ತಾರೆ. ಏನ್ ರೋಡ್ ಬರೆದ 40,000 ಕಿಲೋಮೀಟರ್ ಕಟ್ಟಕ್ಕಾಗತ್ತಾ? ಜಿಡಿಪಿ ಜಾಸ್ತಿ ಹೋದ್ರೆ ಇಡೀ ಇಂಡಿಯಾ ಸುಭಿಕ್ಷವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮಾಡಿದೀವಿ, ದೊಡ್ಡ 1 ಪೈಸಾ ಶಾರ್ಟೇಜ್ ಇಲ್ಲ ಎಲ್ಲೋ. There is no money shortage. ಒಂದ್ ಕಡೆ ತೋರಿಸಿ ನಂಗೆ, ಯಾವ್ದಕ್ಕೆ ಜನ ಇಲ್ಲ? ಉದ್ಯೋಗ ಇಲ್ಲದೆ ಜನ ನೀವು ತೋರಿಸ್ಬೇಕು ನನಗೆ. ನನಗೆ ಗೊತ್ತಿಲ್ಲ. 45 ವರ್ಷಗಳ ಇತಿಹಾಸದಲ್ಲಿ ಮೊದಲನೇ ಸಾರಿ ಇಡೀ ದೇಶದಲ್ಲಿ ಸರ್ವೆ ಮಾಡಿ ಸರ್. ಅನ್ಲೆಸ್ ಇಟ್ ಇಸ್ ಎ ಪೊಲಿಟಿಕಲ್ ಸಬ್ಜೆಕ್ಟ್. ಅವಕಾಶ ಕೊಡಬೇಕು ಅಂತ ಹೇಳಿ ಒಂದು ಮಾತನ್ನು ಹೇಳ್ತಿದ್ದೀನಿ. 2014ನೇ ಇಸ್ವಿಲಿ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಕೂಡ ಬದಲಾವಣೆ ಕಾಣಬೇಕು ಅಂತಕ್ಕಂಥದ್ದು ನಿಜ. ಇವರು ಯಾವತ್ತು ಈ ದೇಶದಲ್ಲಿ ಯಾವ ರೀತಿ ಭರವಸೆಗಳು ಕೊಟ್ಟರು ಅಂತಂದರೆ, ಇತಿಹಾಸದಲ್ಲಿ ಯಾರು ಕೂಡ ಇಂಥ ಭರವಸೆಗಳು ಕೊಟ್ಟಿಲ್ಲ. ಅಂಥ ಭರವಸೆಗಳನ್ನು ಕೊಟ್ಟರು. ಯಾವತ್ತು ಜನಕ್ಕಿಂತ ಭರವಸೆಗಳು ಬಂತೋ ಏನೋ ದೊಡ್ಡ ಮಟ್ಟದಲ್ಲಿ ದೇಶ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಿದಂಥ ಸಂದರ್ಭದಲ್ಲಿ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ, ಇವತ್ತು ಯಾಕೆ ಈ ಮಾತುಗಳನ್ನ ಆಡ್ತಿದ್ದಾರೆ ಇವರೆಲ್ಲ ಅಂತಂದರೆ, ತಾವು ನೋಡ್ತೀರಾ ಈ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಸರಿಸುಮಾರು 24 ಉಪಚುನಾವಣೆಗಳು ನಡೆಯುತ್ತೆ ಸರ್. 24 ಏನೋ ಕರ್ನಾಟಕದಲ್ಲಿ ಇವತ್ತೇನೋ ಹತಾಶೆಯಿಂದ ಮಾತಾಡ್ತಾರೆ ಅಂತಕ್ಕಂಥ ಮಾತೊಂದನ್ನು ನಾನು ಬಿಡೋದಾದರೆ, 24 ಉಪಚುನಾವಣೆಗಳು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮೋದಿಯವರ 5 ವರ್ಷದಲ್ಲಿ 70 ವರ್ಷ ನೀವು ಮಾಡಿರ್ತಕ್ಕಂಥ ಸಾಧನೆಗಳು ನಾವು ಮಾಡಿದ್ದೀವಿ ಅಂತಂದರೆ, 24 ಚುನಾವಣೆಗಳಲ್ಲಿ ಸರಿಸುಮಾರು 20 ಚುನಾವಣೆಗಳು ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಸೋಲ್ತಾರೆ. ಹಾಗಾದ್ರೆ ದೇಶದ ಜನ ದಡ್ರ ಹಾಗಾದ್ರೆ 5 ಪಂಚರಾಜ್ಯಗಳ ಚುನಾವಣೆಯಲ್ಲಿ ನಿಮ್ಮ ಪರಿಸ್ಥಿತಿ ಏನಾಯ್ತು? ಪಂಚರಾಜ್ಯ ಚುನಾವಣೆಗಳಲ್ಲಿ ನಿಮ್ಮ ಪರಿಸ್ಥಿತಿ ಏನಾಯ್ತು? 18 ಗೌರ್ಮೆಂಟ್ ನಮ್ದಿದೆ, 3 ಸೋತ್ವಿ. 24 ಒಂದು ನಿಮಿಷ ಅವಶ್ಯಕತೆ ಇಲ್ಲ. 24 ಸರ್ ಒಂದು ನಿಮಿಷ ಸುಮ್ಮನೆ ಇರಬೇಕು.
ತದನಂತರ ನಾನು ಹೇಳ್ತಾ ಇದ್ದೀನಿ ಕೇಂದ್ರದಲ್ಲಿ ಸರ್ ಒಂದು ಮಾತನ್ನ ಇವರು ಯಾವ ಯುವಕರಿಗೆ ಬದಲಾವಣೆ ತರಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು. ಸರಿ, ಸುಮಾರು ವರ್ಷಕ್ಕೆ 2 ಕೋಟಿ ಜನ ಉದ್ಯೋಗ ಕೊಡ್ತೀವಿ ಅಂತಕ್ಕಂಥದನ್ನ ಕಳೆದ 5 ವರ್ಷಗಳಲ್ಲಿ 10 ಕೋಟಿ ಇವ್ರು ನಾನು ಈಗಲೇ ಎದ್ದೋಯ್ತೀನಿ, ಇಲ್ಲ ಅವ್ರ ಶರಣಾಗ್ತೀನಿ, ನಾನು 10 ಕೋಟಿ ಜನಕ್ಕೆ ಉದ್ಯೋಗ ಕೊಟ್ಟಿರ್ತಕ್ಕಂಥ ದಾಖಲಾತಿ ತೋರ್ಸಕ್ ಹೇಳಿ ಅವ್ರನ್ನ. 15 ಲಕ್ಷ ನಾವ್ ಹೇಳಿದ್ವಾ ಸರ್ ಜನಕ್ಕೆ ಕೊಡ್ತೀವಿ ಅಂತ ಹೇಳಿ ಅವ್ರು ಹೇಳಿರ್ತಕ್ಕಂಥ ಮಾತು ನೋಡಿ ಸರ್. ಗಂಭೀರವಾದಂತ ಇಂತ ಅನೇಕ ಸುಳ್ಳುಗಳನ್ನು ಹೇಳಿ ಸಾಧನೆಗಳು ಮಾಡಲಿ ಅಂತ ಜನ ಬದಲಾವಣೆ ಕೇಳಿದ್ರು. ಇವತ್ತೇನಾಗಿದೆ ಅಂತಂದ್ರೆ ಜಾತಿ ಧರ್ಮದ ಮಧ್ಯೆ ಜಗಳ ಇಡಬೇಕು, ಅಥವಾ ಯಾವ್ದೋ ಪುಲ್ವಾಮಾ ದಾಳಿ ತೋರಿಸ್ಬೇಕು, ಸರ್ಜಿಕಲ್ ಸ್ಟ್ರೈಕ್ ಅಂತ ತೋರಿಸ್ಬೇಕು, ಬಿಟ್ರೆ ಇವ್ರ ಹತ್ರ ಸಾಧನೆಗಳ ಬಗ್ಗೆ ಯಾವ್ದು ಮಾತಾಡ್ದ. ಮೊನ್ನೆ ಯಾವ್ದು ಸ್ಯಾಟಲೈಟ್ ಇದು ಮಾಡಿದ್ರು, 7 ವರ್ಷದ ಹಿಂದೆ ನಮ್ಮಲ್ಲಿ ಟೆಕ್ನಾಲಜಿ ಇತ್ತು. ಇವರು ಸುಮ್ಮನೆ ಬ್ರೇಕಿಂಗ್ ನ್ಯೂಸ್ ಜನಗಳಿಗೆ ಜನಗಳು ಅಯ್ಯೋ 2,000 ರೂಪಾಯಿ ನೋಟ್ ಹೋಗ್ಬಿಡ್ತಾ, ಅಥವಾ ಮೋದಿ ಏನಾದ್ರು ದೇಶವನ್ನು ಮತ್ತೊಂದು ಮಾಡ್ತಾರೆ, ಹಾಗೆ ಮಾಡ್ತಾರೆ, ಈಗ ಕೊನೆಗೆ ನೋಡಿದ್ರೆ ಅದು ಯಾವ್ದೋ ಸ್ಯಾಟಲೈಟು ಡೆಡ್ ಸ್ಯಾಟಲೈಟ್ ನೋಡಿದ್ರೆ ಇದು 7 ವರ್ಷದ ಹಿಂದೆ ನಮ್ಮಲ್ಲಿ ಟೆಕ್ನಾಲಜಿ. ಇವರು ಯಾವ ರೀತಿ ಪಬ್ಲಿಸಿಟಿ ತಗೊಂತಾ ಇದ್ದಾರೆ ಅಂತಂದ್ರೆ ಕೇವಲ ಬಿಸ್ನೆಸ್ ಒಂದು ವ್ಯಾಪಾರದ ರೀತಿಯಲ್ಲಿ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ. ಬೇರೆ ಇದರಲ್ಲಿ ಇವ್ರ ಹತ್ರ ಕರ್ನಾಟಕ ರಾಜ್ಯದಲ್ಲಿ ಸರ್ ಈ ದೇಶದ ಬೆನ್ನೆಲುಬು ರೈತ 4.5 ವರ್ಷಗಳ ನಂತರ ರೈತರ ಬಗ್ಗೆ ಹೆಂಗಂತಂದ್ರೆ ಯಾವ ಸ್ಟ್ರೆಂತ್ ನಾನು ಹೇಳ್ತೀನಿ. 4.5 ವರ್ಷಗಳ ಕಾಲ ಈ ದೇಶದ ರೈತರಿಗೆ ಏನ್ ಮಾಡಿದ್ರು ಇವರು? ಈ ದೇಶದ ರೈತರಿಗೆ ಏನ್ ಮಾಡಿದ್ರು? ಸುಮಾರು 15,510 ರೈತರುಗಳ ಸಾಲ ಮನ್ನಾ ಮಾಡಿದ್ದೀವಿ. ಇವ್ರಿಗೆ ಇದ್ಯಾಕೆ ಪರಿಸ್ಥಿತಿ ದೇಶದಲ್ಲಿ ಹೇಳಿ ಒಂದ್ ಹೇಳ್ತೀನಿ, ಸ್ಯಾಟಲೈಟ್ 300 ಕಿಲೋಮೀಟರ್ ಅಂದ್ರೆ ತುಂಬಾ ಹತ್ರ ಆಯ್ತು ಹೊಡೆದ್ರು ಅಂತ ಅನ್ಕೊಂಡಿದ್ದಾರೆ. ಸ್ವಲ್ಪ ತಡೀರಿ, 300 ಕಿಲೋಮೀಟರ್ ಇಲ್ಲ ರೇ, ಸ್ಪೇಸ್ ಅಲ್ಲಿ ಮೊನ್ನೆ ಹೊಡೆದಿರೋದು ಅದು ICBM. ಅದು that particular object moves at 10 kilometers per second, 600 kilometers per minute, and 27,000 kilometers per hour ರನ್ ಆಗೋದು ಅಂತ. ಅಂದ್ರೆ ಆ ಸ್ಪೀಡ್ ಅಲ್ಲಿ ಬಂದಿದ್ದನ್ನ 3 minutes trajectory, it clashes it and breaks it. What an amount of technology, because the lower the trajectory, the higher the speed. ಅದನ್ನ ಅನೌನ್ಸ್ ಮಾಡಬೇಕಾಗಿದೆ lower the speed. So ಅದನ್ನ ಅರ್ಥ ಮಾಡ್ಕೊಳ್ಳೋದು ನಾನು ಏನು ಮಾಡಲ್ಲ. Is it technology ಬಗ್ಗೆ I don't think you should really get into it. ಅವರು ಹೇಳೋದು ಅದರ ಅಡ್ವಾಂಟೇಜ್ ಬಿಜೆಪಿಗೆ ಯಾಕೆ ಅಂತ ಕೇಳ್ತಾರೆ, ಪಕ್ಷಕ್ಕೆ ಯಾಕೆ, ಅದರ ಅಡ್ವಾಂಟೇಜ್ ಸೈಂಟಿಸ್ಟ್ಗೆ ಹೋಗಬೇಕು ಹೊರತು ಬಿಜೆಪಿಗೆ ಯಾಕೆ ಅಂತ. ನಿಮ್ ಸಾಧ್ಯ ಇಲ್ಲ, ಸೈಂಟಿಸ್ಟ್ ಗಲ್ಲ ಅಂತೀವಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಪೊಲಿಟಿಕಲ್ ವಿಲ್ ಅಂತ ಒಂದಿದೆ, ರಾಜಕೀಯ ಕೃತ್ವಿತ ಶಕ್ತಿ. ಇವಾಗ ಇವರು ಎಲ್ಲ ಇತ್ತು ಇವ್ರ ಹತ್ರ, ಏನು ನಮ್ಮ ಹತ್ರ ಏನಿದೆ ಇವ್ರ ಹತ್ರನೂ ಇತ್ತು. ಕಾಂಗ್ರೆಸ್ ವಾಸ್ ನೋ ಡಿಫರೆಂಟ್ ಫ್ರಮ್ ಅಸ್. ಅವ್ರ ಹತ್ರ ಏನು ಬಂದಿಲ್ಲ ಬಿಡಿ, ಅವ್ರು ಬಿಟ್ಬೇಡ. ಸೊ ನಮ್ಮ ಹತ್ರ ಅವ್ರ ಹತ್ರ ಏನು ಇರಲಿಲ್ಲ. ಸೊ ಈ ಪರ್ಟಿಕ್ಯುಲರ್ ಇದರಲ್ಲಿ ವಿಲ್ ಆಫ್ ದ ಗವರ್ಮೆಂಟ್ ಅಂತ ಇದೆ. ಧೈರ್ಯ ಬೇಕು, ತಾಕತ್ ಬೇಕು. ಆ ವಿಲ್ ಇರಲಿಲ್ಲ, ಕೆಪಾಸಿಟಿ ಇರಲಿಲ್ಲ, ಡಿಸಿಷನ್ ಮೇಕಿಂಗ್ ಇರಲಿಲ್ಲ. ದೇ ವರ್ ಬಿಸಿ ಇನ್ ಮೇಕಿಂಗ್ ಮನಿ, ಬಟ್ ದೇ ವರ್ ನಾಟ್ ಬಿಸಿ ಇನ್ ಸೇಫ್ಗಾರ್ಡಿಂಗ್ ದ ಕಂಟ್ರಿ. ಕಂಟ್ರಿ ವಾಸ್ ದೇಶದಲ್ಲಿ ದೇ ವರ್ ನಾಟ್ ಇಂಟ್ರೆಸ್ಟೆಡ್. ದೇ ವರ್ ಇಂಟ್ರೆಸ್ಟೆಡ್ ಇನ್ ಮೇಕಿಂಗ್ ಮನಿ, making scams and filling up their treasuries. That's all they did and nothing more than that. That's the point. I will reply. 1974ರಲ್ಲಿ ಪುಕ್ರಾಮ್ನಲ್ಲಿ ಇಂದಿರಾ ಗಾಂಧಿ ಅವರು ಪರಮಾಣು ಟೆಸ್ಟ್ ಮಾಡ್ತಾರೆ. ಇರ್ಬೋದು, ನೀವು ಸ್ವಲ್ಪ ಸುಮ್ಮನೆ ಇರಿ. 1974 ಟೆಸ್ಟ್ ಮಾಡ್ತಾರೆ. ಇಡೀ ದೇಶಗಳಿಗೆ, ಪ್ರತಿಯೊಂದು ದೇಶಗಳಿಗೂ ಹೇಳ್ತಾರೆ ನಮ್ಮ ದೇಶ ಎಷ್ಟು ಬಲಿಷ್ಠ ಅಂತ. ಬಟ್ ಯಾವತ್ತೂ ನಮ್ಮ ಸೈಂಟಿಸ್ಟ್ ಮಾಡಿರೋದು ಅಥವಾ ನಮ್ಮ ದೇಶ ನ್ಯೂಕ್ಲಿಯರ್ ರಿಸರ್ಚ್ ಅಲ್ಲಿ ಮಾಡಿರ್ಬೋದು. 1952 ಅಲ್ಲಿ ನೆಹರು ಅವರು ಹೋಮಿ ಜಹಾಂಗೀರ್ ಬಾಬಾ ರಿಸರ್ಚ್ ಸೆಂಟರ್ ಓಪನ್ ಮಾಡ್ತಾರೆ, ಇಸ್ರೋ ಓಪನ್ ಮಾಡ್ತಾರೆ. ಮತ್ತೆ ಇವತ್ತು ಇದ್ರ ಮುಂದೆ ಯುದ್ಧನೇ ಆಗಿಲ್ವಾ? 1971 ಅಲ್ಲಿ ಕಾರ್ಗಿಲ್ ವಾರ್ ಆಗುತ್ತೆ. ಒಂದ್ ನಿಮಿಷ ಈಸ್ಟ್ ಪಾಕಿಸ್ತಾನ್ ಸಪರೇಟ್ ಆಗತ್ತೆ. ಓಕೆ, ಬಾಂಗ್ಲಾದೇಶ್ ಇಂಡಿಪೆಂಡೆನ್ಸ್ ಆಗತ್ತೆ. ಅವತ್ತು 93,000 ಸೈನಿಕರು. ಒಂದ್ ನಿಮಿಷ ನಂಗೆ ಮಾತಾಡಕ್ಕೆ ಅವಕಾಶ ಕೊಡಿ. 93,000 ಜನ ನಮ್ಮ ಜನರಲ್ ಮುಂದೆ ಮಂಡಿ ಊರಿ ಶಸ್ತ್ರಾಸ್ತ್ರಗಳನ್ನ ಇಟ್ಟು ಸರೆಂಡರ್ ಆಗ್ತಾರೆ. ದಟ್ ವಾಸ್ ಇಂದಿರಾ ಗಾಂಧಿ ವೆನ್ 1971. ಬಟ್ ಈ ಮಟ್ಟಕ್ಕೆ ಇವತ್ತು ಏನು ಪುಲ್ವಾಮಾ ಅಟ್ಯಾಕ್ ಆಯ್ತು, 49 ಸೈನಿಕರು ಸತ್ತೋದ್ರು. ಯಾಕೆ ಸತ್ತೋದ್ರು? ಅದ್ರ ಇನ್ವೆಸ್ಟಿಗೇಷನ್ ಏನು? ಒಬ್ಬ ಟೆರರಿಸ್ಟ್ 350 kg RDX ಬಾಂಬ್ ನ ಕಲೆಕ್ಟ್ ಮಾಡ್ಕೊಂಡು ಕನ್ವೆಗೆ ಹೊಡಿತಾನಂದ್ರೆ, ಒಂದ್ 350 kg RDX ಬಾಂಬ್ ತಯಾರು ಮಾಡ್ಬೇಕು ಅಂತಂದ್ರೆ ಒಂದು ಇಂಡಸ್ಟ್ರಿ ಬೇಕು. ಅಂದ್ರೆ ಆ ಹುಡುಗ 1 ವರ್ಷದಿಂದ ಕಲೆಕ್ಟ್ ಮಾಡಿರ್ತಾನೆ. ನಿಮ್ ಇಂಟೆಲಿಜೆನ್ಸ್ ರಿಪೋರ್ಟ್ ಎಲ್ಲ ಹೋಗಿತ್ತು, ನಿಮ್ ಚೌಕಿದಾರ್ ಅಂತ ಹೇಳ್ತೀರಾ, ಯಾಕೆ ಕಾಯ್ಲಿಲ್ಲ? 49 ಸೈನಿಕರು ಸತ್ರಲ್ಲ, ಅದಕ್ಕೆ ನೀವು ಜವಾಬ್ದಾರಿ ಇಲ್ವಾ? ಪ್ರತಿ ಮಾತುಗೂ ಅದನ್ನ ಏರ್ ಸ್ಟ್ರೈಕ್ ಮಾಡಿದ್ರಿ, ಐ ಅಗ್ರಿ.
ಬಟ್ ಏರ್ ಸ್ಟ್ರೈಕಲ್ಲೂ ನಮ್ಮ ಸೈನಿಕರು ಎಷ್ಟು ಜನ ಸತ್ರು ಗಡಿಗಾಡ್ನಲ್ಲಿ. ಇವತ್ತಿಗೂ ಅಷ್ಟೇ 110ಗಿಂತ ಜಾಸ್ತಿ ಸೀಸ್ ಫೈರ್ ವೈಲೇಷನ್ಸ್ ನಡೀತಾ ಇದೆ. ಪ್ರತಿ ತಾಯಿನೂ ಅವ್ರ ಮನೇಲಿ ದೀಪ ಹಚ್ತಾಳೆ, ಗಡಿ ಭಾಗದಲ್ಲಿ ಇವತ್ತು ಶಾಂತಿ ಇರಲಿ, ನಮ್ಮ ಮಕ್ಕಳು ಜೀವದಿಂದ ಇರಲಿ ಅಂತ ಪ್ರತಿ ತಾಯಿನೂ ದೀಪ ಹಚ್ತಾಳೆ. ಬಟ್ ನೀವು ಅದನ್ನ ಅಲ್ಲಿಗೆ ಸ್ಟ್ರೈಕ್ ಮಾಡಿದ್ರಿ, ಇಲ್ಲಿಗೆ ಸ್ಟ್ರೈಕ್ ಮಾಡಿದ್ರಿ. ಸಿ, ಎವ್ರಿ ಸೋಲ್ಜರ್ ಇಸ್ ಕೌಂಟೆಡ್ ಫಾರ್ ಅಸ್. ಯು ಕ್ಯಾನಾಟ್ ಜಸ್ಟ್ ಟೇಕ್. ನೀವು ಸೋಲ್ಜರ್ಸ್ ಏನ್ ಮಾಡ್ತಾರೆ ಅದನ್ನ ನಿಮ್ಮ ಪ್ರತಿಯೊಂದು ಸ್ಪೀಚ್ ಅಲ್ಲೂ ಸೋಲ್ಜರ್ಸ್ ನ ತಗೊಳ್ತೀರಾ, ಆರ್ಮಿನ ತಗೊಳ್ತೀರಾ, ಡಿಫೆನ್ಸ್ ನ ತಗೊಳ್ತೀರಾ. You have to speak about development. See, yes, right, madam. Okay, yes. I am speaking the truth. I have given you the answer. And 346 ಭರವಸೆಗಳನ್ನ ಕೊಡ್ತಾರೆ 2014ರಲ್ಲಿ. ಇವತ್ತು ವೆಬ್ಸೈಟ್ ಇಂದ ಅವರ ಪೂರ ಮ್ಯಾನಿಫೆಸ್ಟೋ ತೆಗಿತಾರೆ. ಅವರ ಒಂದು ಸಾಧನೆಗಳಿಲ್ಲ. ಮಾನಗೇಡಿ ಭಾಷಣಗಳಿಂದ ಅಥವಾ ಅಳತೆಗೂ ಮೀರಿದ ಮಾತುಗಳಿಂದ ಏನೇನೆಲ್ಲ ಆಗುತ್ತೆ ಅನ್ನೋದಕ್ಕೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಅದರ ಜೊತೆಗೆ ರಾಜ್ಯ ರಾಜಕಾರಣ ಆಗಿರ್ಬೋದು, ರಾಷ್ಟ್ರ ರಾಜಕಾರಣ ಆಗಿರ್ಬೋದು, ಜನ ಗಮನಿಸ್ತಾ ಇರ್ತಾರೆ ಯಾವುದು ಸುಳ್ಳು, ಯಾವುದು ಸತ್ಯ, ಯಾರು ಅಟ್ಟಹಾಸ ಮೆರಿತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ನಾವು ಮತ್ತೆ ಇದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ ವಿರಾಮದ ನಂತರ.